ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಸು, ನನಗೆ ಗೊತ್ತು ನಿಮಗೆ ತುಂಬಾ ಕೋಪ ಬಂದಿದೆ ಅಂತ. ಆದ್ರೆ ನಾನೇನು ಮಾಡಿಲ್ಲ ಬಾಸು. ಕೊಂಬೆ ತುಂಬಾ ಚೆನ್ನಾಗೇ ಇತ್ತು. ನಾನು ಅದನ್ನ ಕ್ಲೀನ್ ಮಾಡಿ ಗಾಳಿಗೆ ಆರ್ಲಿ ಅಂತ ಇಟ್ಟು ಬಂದೆ. ನಾನು ಬರೋಷ್ಟರಲ್ಲಿ ಹಾಳಾಗೋಗಿತ್ತು. ನಾನು ನಿಜವಾಗ್ಲೂ ನನಗೆಲ್ಲ ಗೊತ್ತಿದೆ. ನೀನು ಯಾವ ಜಸ್ಟಿಫಿಕೇಶನ್ ಕೊಡುವಂಥ ಅಗತ್ಯನೂ ಇಲ್ಲ. ಅಯ್ಯೋ ಬಾಸು, ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಬಾಸು. ನಾನು ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಅಷ್ಟೇ. ಬರೋಷ್ಟ್ರಲ್ಲಿ ಹಾಳಾಗೋಗಿತ್ತು. ನಾನು ನಿಮಗಿದನ್ನು ಹೇಗೆ ಅರ್ಥ ಮಾಡಿಸ್ಲಿ? ನನಗೇನು ಅರ್ಥ ಮಾಡಿಸೋದು ಬೇಡ. ನನಗೆಲ್ಲ ಅರ್ಥ ಆಗಿದೆ. ಬಾಸು, ದಯವಿಟ್ಟು ನನ್ನ ಮಾತು ಕೇಳಿ ಬಾಸು. ಇದ್ರಲ್ಲಿ ನನ್ನ ತಪ್ಪೇನು? ಗೊತ್ತು ದುರ್ಗಾ. ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ ಅಂತ ನನಗೆ ಗೊತ್ತು. ದುರ್ಗಾ, ಕೆಲವು ವಿಷಯಗಳಲ್ಲಿ ನಾನಿನ್ನ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಸತ್ಯನೇ. ಆ್ಯಂಡ್ ಕೆಲವೊಂದು ಸಲ ನೀನು ಕ್ರೇಜಿಯಾಗಿ ಬಿಹೇವ್ ಮಾಡೋದು, ಎಡ್ವರ್ಟ್ ಕೆಲಸಗಳನ್ನ ಮಾಡೋದು ನಿಜಾನೇ. ಆದರೆ ಹಿತ ವಿಷಯ ಬಂದಾಗ ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾರು ಏನೇ ಅಂದರೂ ಹಿತ ಯಾವತ್ತು ನಿನ್ನ ಫಸ್ಟ್ ಪ್ರಿಯಾರಿಟಿ ಅನ್ನೋದು ನನಗೆ ಗೊತ್ತು ದುರ್ಗ. ಇಂಟೆನ್ಷನಲಿ ಹಿತಾಗೆ ಹರ್ಟ್ ಆಗುವಂಥದ್ದು ನೀನು ಏನೂ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ದುರ್ಗ. ಬಾಸು, ನೀವು ಹೇಳ್ತಿರೋ ನಿಜನಾ? ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಬೇಜಾರಿಲ್ವಾ? ತಪ್ಪು ಮಾಡದೇ ಇರೋರ ಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ದುರ್ಗ? ಅದು ಅಲ್ಲದೆ ಆ ಗೊಂಬೆಗೆ ಏನಾಯಿತು, ಯಾಕಾಯಿತು, ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಏನೂ ಗೊತ್ತಿಲ್ಲ. ಆದರೆ ಅದು ಹಾಳಾಗೋದಕ್ಕೆ ನೀನಂತೂ ರೀಸನ್ ಅಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಮತ್ತೆ ಯಾಕೆ ಹೇಳ್ತಾ ಇದೆಯಾ? ನೀನು ತಪ್ಪು ಮಾಡಿದ್ಯಾ ಅಂದರೂ ಅಳ್ತೀಯಾ, ಮಾಡಿಲ್ಲ ಅಂತ ನನಗೆ ಗೊತ್ತು ಅಂದರೂ ಅಳ್ತೀಯಾ. ಏನು ನಿನ್ನ ಪ್ರಾಬ್ಲಮ್ಮು? ಸರಿ, ಇವಾಗ ಸಮಾಧಾನ ಮಾಡ್ಕೊ. ನೋಡು, ಅದೇ ಥರದ ಗೊಂಬೆನ ನಾನು ಎಲ್ಲಾದರೂ ಹೋಗಿ ಹುಡ್ಕೊಂಬರೋ ಪ್ರಯತ್ನ ಮಾಡ್ತೀನಿ. ಓಕೆ? ಧನ್ಯವಾದ ಬಾಸು, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ನೋ ವರಿ, ಕಾಮ್ ಡೌನ್.